ನನ್ನ ಹೆಸರು ರಾಹುಲ್. ನಾನು ಪುಣೆಯ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಕಳೆದ ಕೆಲವು ದಿನಗಳಿಂದ ನನಗೆ ತೀವ್ರವಾದ ಹಲ್ಲು ನೋವು ಶುರುವಾಗಿತ್ತು. ನೋವು ತಡೆಯಲಾರದೆ ನಾನು ನಮ್ಮ ಮನೆಯ ಹತ್ತಿರದಲ್ಲೇ ಇದ್ದ ಹೊಸ ಹಲ್ಲಿನ ಕ್ಲಿನಿಕ್ಗೆ ಡೆಂಟಲ್ ಕ್ಲಿನಿಕ್ ಹೋದೆ. ಅಲ್ಲಿನ ಬೋರ್ಡ್ ಮೇಲೆ ಡಾ. ಸ್ನೇಹ BDS ಎಂದು ಬರೆಯಲಾಗಿತ್ತು. ನಾನು ಕ್ಲಿನಿಕ್ ಒಳಗೆ ಹೋದಾಗ ಅಲ್ಲಿನ ಶಾಂತ ವಾತಾವರಣ ಮತ್ತು ತಿಳಿ ಸುಗಂಧ ದ್ರವ್ಯದ ಗಮಲು ನನ್ನನ್ನು ಆವರಿಸಿತು. ಸ್ವಲ್ಪ ಸಮಯದ ನಂತರ ನರ್ಸ್ ನನ್ನನ್ನು ಒಳಗಿನ ರೂಮಿಗೆ ಕರೆದರು. ನಾನು ಹೋಗಿ ಆ ದೊಡ್ಡ ಹಲ್ಲಿನ ಚಿಕಿತ್ಸೆಯ ಡೆಂಟಲ್ ಚೇರ್ ಮೇಲೆ ಮಲಗಿದೆ. ಆಗ ಒಳಗಡೆ ಬಂದ ಡಾ. ಸ್ನೇಹ ಅವರನ್ನು ನೋಡಿ ನನ್ನ ಹಲ್ಲುನೋವೆಲ್ಲ ಒಂದು ಕ್ಷಣ ಮಾಯವಾಯಿತು. ಅವರು ಬಿಳಿ ಕೋಟ್ ಧರಿಸಿದ್ದರು. ಅತ್ಯಂತ ಸುಂದರವಾದ ಕಣ್ಣುಗಳು ಮತ್ತು ಆಕರ್ಷಕ ವ್ಯಕ್ತಿತ್ವ ಅವರದಾಗಿತ್ತು. ಅವರು ನನ್ನ ಹತ್ತಿರ ಬಂದು, ಏನಾಗಿದೆ ರಾಹುಲ್? ಎಲ್ಲಿ ನೋವಿದೆ ಎಂದು ಅತ್ಯಂತ ಮೃದುವಾದ ಧ್ವನಿಯಲ್ಲಿ ಕೇಳಿದರು. ಅವರ ಧ್ವನಿಯಲ್ಲೇ ಒಂದು ರೀತಿಯ ಮಾದಕತೆಯಿತ್ತು. ಅವರು ನನ್ನ ಹಲ್ಲನ್ನು ಪರೀಕ್ಷಿಸಲು ನನ್ನ ಮುಖದ ತೀರಾ ಹತ್ತಿರ ಬಂದಾಗ ಅವರ ಉಸಿರಾಟದ ಬಿಸಿ ನನ್ನ ಮುಖಕ್ಕೆ ತಾಗುತ್ತಿತ್ತು. ಅವರ ಮೃದುವಾದ ಹಸ್ತ ನನ್ನ ಕೆನ್ನೆಯ ಮೇಲೆ ಸವರಿದಾಗ ನನ್ನ ಇಡೀ ದೇಹದಲ್ಲಿ ವಿಚಿತ್ರವಾದ ರೋಮಾಂಚನ ಉಂಟಾಯಿತು. ನಿಮ್ಮ ಹಲ್ಲಿನಲ್ಲಿ ಸಣ್ಣ ಇನ್ಫೆಕ್ಷನ್ ಆಗಿದೆ, ಇದಕ್ಕೆ ಕೆಲವು ದಿನಗಳ ಕಾಲ ಟ್ರೀಟ್ಮೆಂಟ್ ತಗೋಬೇಕು ಎಂದು ಹೇಳುತ್ತಾ ನನ್ನ ಕಣ್ಣುಗಳನ್ನು ನೇರವಾಗಿ ನೋಡಿದರು. ಅವರ ಆ ಮೊದಲ ನೋಟದಲ್ಲೇ ನನ್ನ ಹೃದಯ ಅವರತ್ತ ವಾಲಿತು. ಅದಾಗಿ 3ನೇ ದಿನ ನಾನು ಮುಂದಿನ ಚಿಕಿತ್ಸೆಗಾಗಿ ಸಂಜೆ ಕ್ಲಿನಿಕ್ಗೆ ಹೋದೆ. ಅಂದು ಮಳೆ ಬರುತ್ತಿದ್ದರಿಂದ ಕ್ಲಿನಿಕ್ನಲ್ಲಿ ಬೇರೆ ಯಾವುದೇ ರೋಗಿಗಳು ಇರಲಿಲ್ಲ. ನರ್ಸ್ ಕೂಡ ಬೇಗನೆ ಮನೆಗೆ ಹೊರಟು ಹೋಗಿದ್ದರು. ಕ್ಲಿನಿಕ್ನಲ್ಲಿ ನಾನು ಮತ್ತು ಡಾ. ಸ್ನೇಹ ಇಬ್ಬರೇ ಇದ್ದೆವು. ಅವರು ನನ್ನನ್ನು ಚೇರ್ ಮೇಲೆ ಮಲಗಿಸಿ ಚಿಕಿತ್ಸೆ ನೀಡಲು ಆರಂಭಿಸಿದರು. ಲೈಟ್ಗಳನ್ನು ಅಡ್ಜಸ್ಟ್ ಮಾಡುವಾಗ ಕ್ಲಿನಿಕ್ನ ವಾತಾವರಣ ಮತ್ತಷ್ಟು ರೊಮ್ಯಾಂಟಿಕ್ ಆಗಿ ಬದಲಾಯಿತು. ಚಿಕಿತ್ಸೆ ಮುಗಿದ ನಂತರ ಅವರು ಗ್ಲೌಸ್ ತೆಗೆದು ನನ್ನ ಪಕ್ಕದಲ್ಲೇ ಕುಳಿತರು. ರಾಹುಲ್, ಸಾಫ್ಟ್ವೇರ್ ಕೆಲಸದಲ್ಲಿ ತುಂಬಾ ಸ್ಟ್ರೆಸ್ ಇರುತ್ತೆ ಅಲ್ವಾ ಎಂದು ಕೇಳುತ್ತಾ ನನ್ನ ಹೆಗಲ ಮೇಲೆ ಕೈಯಿಟ್ಟರು. ಅವರ ಆ ಮುಕ್ತ ಸ್ವಭಾವ ಮತ್ತು ಸಾಮೀಪ್ಯ ನನ್ನಲ್ಲಿದ್ದ ಹತೋಟಿಯನ್ನು ಮುರಿಯಿತು. ನಾನು ಮೆಲ್ಲನೆ ಅವರ ಕೈಯನ್ನು ನನ್ನ ಕೈಗೆ ತೆಗೆದುಕೊಂಡೆ. ಅವರು ನನ್ನನ್ನು ತಡೆಯಲಿಲ್ಲ, ಬದಲಿಗೆ ನನ್ನ ಕಣ್ಣುಗಳನ್ನು ನೋಡುತ್ತಾ ಮುದ್ದಾಗಿ ನಕ್ಕರು. ಆ ನಿಶ್ಶಬ್ದ ಕ್ಲಿನಿಕ್ನಲ್ಲಿ ವೈದ್ಯ ಮತ್ತು ರೋಗಿ ಎಂಬ ಸಂಬಂಧದ ಗೆರೆಗಳು ಮೆಲ್ಲನೆ ಕರಗತೊಡಗಿದವು. ನಾನು ಅವರ ಮುಖದ ಹತ್ತಿರ ಹೋಗಿ ಅವರ ಕೆನ್ನೆಯ ಮೇಲೆ ಮುತ್ತಿಕ್ಕಿದೆ. ಸ್ನೇಹ ಕಣ್ಣುಗಳನ್ನು ಮುಚ್ಚಿಕೊಂಡು ನನ್ನನ್ನು ಮತ್ತಷ್ಟು ಹತ್ತಿರಕ್ಕೆ ಎಳೆದುಕೊಂಡರು. 4 ಗೋಡೆಗಳ ಮಧ್ಯೆ ನಮ್ಮಿಬ್ಬರ ನಡುವೆ ಒಂದು ರಹಸ್ಯ ಪ್ರೇಮದ ಆರಂಭವಾಗಿತ್ತು. ಆದರೆ ನಾವಿಬ್ಬರೂ ಆ ಮಧುರ ಕ್ಷಣಗಳಲ್ಲಿ ಮುಳುಗಿರುವಾಗಲೇ ಹಠಾತ್ತನೆ ಕ್ಲಿನಿಕ್ನ ಮುಂಭಾಗದ ಗ್ಲಾಸ್ ಬಾಗಿಲನ್ನು ಯಾರೋ ಜೋರಾಗಿ ತಟ್ಟುವ ಸದ್ದು ಕೇಳಿಸಿತು. ಬಾಗಿಲು ತಟ್ಟುವ ಸದ್ದು ಕೇಳಿ ನಾವಿಬ್ಬರೂ ಗಾಬರಿಯಿಂದ ದೂರ ಸರಿದೆವು. ಸ್ನೇಹ ತಕ್ಷಣ ತನ್ನ ಕೋಟ್ ಸರಿಪಡಿಸಿಕೊಂಡು ಮುಂಭಾಗಕ್ಕೆ ಹೋದರು. ಬಾಗಿಲಲ್ಲಿ ನಿಂತಿದ್ದ ವ್ಯಕ್ತಿಯನ್ನು ನೋಡಿ ನನಗೆ ಶಾಕ್ ಆಯಿತು. ಅದು ಬೇರೆ ಯಾರೂ ಅಲ್ಲ, ಸ್ನೇಹ ಅವರ ಪತಿ ಆಕಾಶ್. ಆಕಾಶ್ ಮುಂಬೈನಲ್ಲಿ ಬಿಸಿನೆಸ್ ಮಾಡುತ್ತಿದ್ದರು. ಅವರು ಯಾರಿಗೂ ಹೇಳದೆ ಹಠಾತ್ತನೆ ಪುಣೆಗೆ ಬಂದಿದ್ದರು. ನಾನು ಏನೂ ತಿಳಿಯದವನಂತೆ ನನ್ನ ಬ್ಯಾಗ್ ಎತ್ತಿಕೊಂಡು ಹೊರಗೆ ಬಂದೆ. ಸ್ನೇಹ ನನ್ನನ್ನು ಆಕಾಶ್ಗೆ ಪರಿಚಯಿಸಿ, ಇವರು ನಮ್ಮ ಕೊನೆಯ ಪೇಷಂಟ್ ರಾಹುಲ್ ಎಂದು ಸುಳ್ಳು ಹೇಳಿ ಪರಿಸ್ಥಿತಿಯನ್ನು ನಿಭಾಯಿಸಿದರು. ಆಕಾಶ್ ನನ್ನ ಕೈಕುಲುಕಿ ವಂದಿಸಿದರು. ಮನೆಗೆ ಬಂದ ನಂತರ ನನ್ನ ಎದೆಯೊಳಗೆ ಅಪರಾಧ ಪ್ರಜ್ಞೆಯ ಗಿಲ್ಟ್ ಮೊದಲ ಇರಿತ ಕಾಣಿಸಿಕೊಂಡಿತು. ಸ್ನೇಹ ಮದುವೆಯಾದವಳು, ಅವಳಿಗೆ ಸುಂದರ ಸಂಸಾರವಿದೆ. ಕೇವಲ ಒಂದು ಕ್ಷಣದ ಆಕರ್ಷಣೆಗಾಗಿ ನಾನು ಇನ್ನೊಬ್ಬರ ನಂಬಿಕೆಗೆ ದ್ರೋಹ ಮಾಡಲು ಹೊರಟಿದ್ದೆನಲ್ಲ ಎಂದು ನನ್ನ ಮನಸ್ಸು ನನ್ನನ್ನು ಚುಚ್ಚಲಾರಂಭಿಸಿತು. ಆಗ ನನ್ನ ಡೈರಿಯಲ್ಲಿದ್ದ ಒಂದು ಸುಂದರ ಮರಾಠಿ ಸುವಿಚಾರ ನನ್ನ ನೆನಪಿಗೆ ಬಂತು. ಇತರ ಸುಖದಲ್ಲಿ ತನ್ನ ಸುಖ ಹುಡುಕುವುದು ಮನುಷ್ಯತ್ವ, ಆದರೆ ಇನ್ನೊಬ್ಬರ ಸಂಸಾರವನ್ನು ಹಾಳುಗೆಡವಿ ಪಡೆಯುವ ಸುಖ ತಾತ್ಕಾಲಿಕ ಮತ್ತು ಅದರ ಅಂತ್ಯ ವಿನಾಶಕಾರಿಯಾಗಿರುತ್ತದೆ. ಈ ಮಾತು ನನ್ನ ಮನಸ್ಸಿನಲ್ಲಿ ದೊಡ್ಡ ಪರಿವರ್ತನೆ ತಂದಿತು. ಈ ತಪ್ಪು ಹಾದಿಯಿಂದ ಹಿಂದೆ ಸರಿಯುವುದೇ ನಮ್ಮಿಬ್ಬರಿಗೂ ಒಳ್ಳೆಯದು ಎಂದು ನಾನು ದೃಢವಾಗಿ ನಿರ್ಧರಿಸಿದೆ. ಅದಾಗಿ 2 ದಿನಗಳ ನಂತರ ಸ್ನೇಹ ಅವರಿಂದ ನನ್ನ ಮೊಬೈಲ್ಗೆ ಕರೆ ಬಂತು. ಅವರ ಧ್ವನಿಯಲ್ಲಿ ಅಳು ತುಂಬಿತ್ತು. ನಾನು ಗಾಬರಿಯಿಂದ ಕ್ಲಿನಿಕ್ಗೆ ಓಡಿದೆ. ಅಲ್ಲಿ ಸ್ನೇಹ ಒಂಟಿಯಾಗಿ ಕುಳಿತು ಕಣ್ಣೀರು ಹಾಕುತ್ತಿದ್ದರು. ನಾನು ವಿಷಯ ಕೇಳಿದಾಗ ಅವರು ಹೇಳಿದರು, ರಾಹುಲ್, ಆಕಾಶ್ ನನ್ನನ್ನು ತುಂಬಾ ಪ್ರೀತಿಸುತ್ತಾರೆ. ನನ್ನ ಕ್ಲಿನಿಕ್ಗೋಸ್ಕರ ಅವರು ಹಗಲು ರಾತ್ರಿ ಕಷ್ಟಪಟ್ಟು ಹಣ ಸಂಪಾದಿಸುತ್ತಿದ್ದಾರೆ. ಅಂದು ರಾತ್ರಿ ನಿನ್ನ ಜೊತೆ ನಡೆದ ಘಟನೆಯ ನಂತರ ನನಗೆ ನನ್ನ ಮುಖವನ್ನು ಕನ್ನಡಿಯಲ್ಲೂ ನೋಡಲು ಅಸಹ್ಯವಾಗುತ್ತಿದೆ. ನಾವು ಮಾಡಿದ್ದು ತಪ್ಪು ರಾಹುಲ್. ಆಕಾಶ್ ಅವರ ನಂಬಿಕೆಯನ್ನು ನಾನು ಮುರಿಯಲು ಸಾಧ್ಯವಿಲ್ಲ ಎಂದು ಬಿಕ್ಕಿ ಬಿಕ್ಕಿ ಅತ್ತರು. ಅವರ ಕಣ್ಣೀರು ನನ್ನ ಶರ್ಟನ್ನು ಒದ್ದೆ ಮಾಡುತ್ತಿತ್ತು. ಈ ಬಾರಿ ನನ್ನ ಮನಸ್ಸಿನಲ್ಲಿ ಯಾವುದೇ ಕಾಮದ ಆಲೋಚನೆ ಬರಲಿಲ್ಲ. ನಾನು ಅವರ ತಲೆಯ ಸವರುತ್ತಾ ಶಾಂತವಾಗಿ ಹೇಳಿದೆ, ಸ್ನೇಹ, ತಪ್ಪು ತಿಳುವಳಿಕೆಯಿಂದ ನಾವಿಬ್ಬರೂ ದಾರಿ ತಪ್ಪಿದ್ದು ನಿಜ. ಆದರೆ ಆ ತಪ್ಪಿನ ಅರಿವಾಗಿ ನಾವು ಸಮಯಕ್ಕೆ ಸರಿಯಾಗಿ ಹಿಂದೆ ಸರಿಯುತ್ತಿರುವುದು ನಮ್ಮ ಸಂಸ್ಕಾರವನ್ನು ತೋರಿಸುತ್ತದೆ. ಇನ್ಮುಂದೆ ನಮ್ಮ ನಡುವೆ ಕೇವಲ ಒಬ್ಬ ಒಳ್ಳೆಯ ಗೆಳೆಯ ಮತ್ತು ವೈದ್ಯೆಯ ಪವಿತ್ರ ಬಾಂಧವ್ಯ ಮಾತ್ರ ಇರಬೇಕು ಎಂದೆ. ನನ್ನ ಮಾತು ಕೇಳಿ ಅವರ ಮುಖದಲ್ಲಿ ನಿರಾಳತೆ ಮೂಡಿತು.
ತಪ್ಪನ್ನು ಒಪ್ಪಿಕೊಳ್ಳುವುದು ಪಶ್ಚಾತ್ತಾಪದ ಮೊದಲ ಹಂತ. ಕಾಮವನ್ನು ಹತೋಟಿಯಲ್ಲಿಟ್ಟುಕೊಂಡು ಸಂಬಂಧದ ಪವಿತ್ರತೆಯನ್ನು ಯಾರು ಕಾಯ್ದುಕೊಳ್ಳುತ್ತಾರೋ ಅವರೇ ಜೀವನದಲ್ಲಿ ನಿಜವಾದ ಸುಖಿ. ಕೆಲವು ತಿಂಗಳುಗಳು ಉರುಳಿದವು. ನನ್ನ ಹಲ್ಲಿನ ಚಿಕಿತ್ಸೆ ಸಂಪೂರ್ಣವಾಗಿ ಮುಗಿದಿತ್ತು. ಸ್ನೇಹ ಮತ್ತು ಆಕಾಶ್ ಅವರ ಸಂಸಾರ ತುಂಬಾ ಸುಖವಾಗಿ ಸಾಗುತ್ತಿತ್ತು. ಸ್ನೇಹ ಅವರ ಕ್ಲಿನಿಕ್ ಈಗ ಪುಣೆಯಲ್ಲೇ ಅತ್ಯಂತ ಪ್ರಸಿದ್ಧವಾಗಿತ್ತು. ನನ್ನ ಮತ್ತು ಸ್ನೇಹ ನಡುವಿನ ಆ ಹಳೆಯ ರಹಸ್ಯ ಕಹಿ ನೆನಪು ಈಗ ಸಂಪೂರ್ಣವಾಗಿ ಮರೆತುಹೋಗಿತ್ತು. ಈಗ ಇಬ್ಬರ ನಡುವೆ ಕೇವಲ ಗೌರವಯುತವಾದ ಸ್ನೇಹ ಮಾತ್ರ ಉಳಿದುಕೊಂಡಿತ್ತು. ಕೆಲವು ವರ್ಷಗಳ ನಂತರ ನನಗೂ ನನ್ನ ಪೋಷಕರು ನೋಡಿ ನಿಶ್ಚಯಿಸಿದ ಹುಡುಗಿಯೊಂದಿಗೆ ವಿವಾಹವಾಯಿತು. ನನ್ನ ಮದುವೆಯ ರಿಸೆಪ್ಷನ್ಗೆ ಸ್ನೇಹ ತನ್ನ ಪತಿ ಆಕಾಶ್ ಜೊತೆ ಆಗಮಿಸಿದ್ದರು. ಅವರು ನನ್ನ ಕೈಹಿಡಿದು, ರಾಹುಲ್, ನಿನ್ನ ಹೊಸ ಬದುಕು ತುಂಬಾ ಸುಖವಾಗಿರಲಿ ಎಂದು ಹಾರೈಸಿದರು. ಅವರ ಕಣ್ಣುಗಳಲ್ಲಿ ಇಂದು ಯಾವುದೇ ಭಯ ಅಥವಾ ಅಪರಾಧ ಪ್ರಜ್ಞೆ ಇರಲಿಲ್ಲ, ಬದಲಿಗೆ ಒಬ್ಬ ಒಳ್ಳೆಯ ಗೆಳೆಯನಿಗಿರುವಂತಹ ಹೆಮ್ಮೆಯೆದ್ದು ಕಾಣುತ್ತಿತ್ತು. ನಾವು ಅಂದು ಆ ಕತ್ತಲೆಯ ಹಾದಿಯಲ್ಲಿ ಕಳೆದು ಹೋಗದೆ ಸಮಯಕ್ಕೆ ಸರಿಯಾಗಿ ಪ್ರಾಯಶ್ಚಿತ್ತದ ಬೆಳಕಿನತ್ತ ಹೆಜ್ಜೆ ಹಾಕಿದ್ದಕ್ಕೆ ಇಂದು ನಮ್ಮಿಬ್ಬರ ಕುಟುಂಬಗಳು ಸಮಾಜದ ಮುಂದೆ ತಲೆ ಎತ್ತಿ ಗೌರವದಿಂದ ಬದುಕಲು ಸಾಧ್ಯವಾಗಿದೆ. ಜೀವನದಲ್ಲಿ ಒಂಟಿತನ ಅಥವಾ ಕ್ಷಣಿಕ ಆಕರ್ಷಣೆಯ ಬಲದಿಂದ ನಮ್ಮ ಮನಸ್ಸು ತಪ್ಪು ಹಾದಿಯತ್ತ ವಾಲುವುದು ಸಹಜ. ಆದರೆ ಆ ಕ್ಷಣಿಕ ಸುಖಕ್ಕಾಗಿ ಇನ್ನೊಬ್ಬರ ನಂಬಿಕೆ, ಸಂಸ್ಕಾರ ಮತ್ತು ವೈವಾಹಿಕ ಜೀವನದ ಪವಿತ್ರತೆಯನ್ನು ಪಣಕ್ಕಿಡಬಾರದು. ತಪ್ಪಿನ ಅರಿವಾಗಿ ಸಮಯಕ್ಕೆ ಸರಿಯಾಗಿ ಹಿಂದೆ ಸರಿಯುವುದು ಮತ್ತು ಪವಿತ್ರತೆಯ ಸನ್ಮಾರ್ಗವನ್ನು ಆರಿಸಿಕೊಳ್ಳುವುದು ಅತ್ಯಂತ ಮುಖ್ಯ. ನಂಬಿಕೆಯನ್ನು ಕಾಪಾಡಿಕೊಂಡರೆ ಮಾತ್ರ ಬದುಕಿನಲ್ಲಿ ಶಾಶ್ವತ ನೆಮ್ಮದಿ ಮತ್ತು ನಿಜವಾದ ಗೌರವ ಸಿಗಲು ಸಾಧ್ಯ. ಕಥೆ ಸಂಪೂರ್ಣ ಸಮಾಪ್ತ. ಧನ್ಯವಾದಗಳು. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ಭಾಗದ ನೋಟಿಫಿಕೇಷನ್ಗಾಗಿ ಬೆಲೈಕಾನ್ ಅನ್ನು ಖಂಡಿತ ಒತ್ತಿ. ಜೈ ಕರ್ನಾಟಕ.